ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ಬೆಳಗಿನ ಜಾವದಲ್ಲಿ ಇವತ್ತಿನ ದಿವಸ ದೇವರ ಕೊಟ್ಟಂಥ ವಾಗ್ದಾನ ವಚನವನ್ನು ನಾವು ನೋಡಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ. ದೇವರನ್ನು ನಂಬಿದರೆ ದೇವರ ಮಹಿಮೆ ಕಾಣುವಿ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ನಂಬಿದರೆ ನೀನು ದೇವರ ಮಹಿಮೆ ಕಾಣುವಿ ಎಂಬುದಾಗಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ದೇವರನ್ನು ನಂಬುವುದಾದರೆ ಆತನ ಮಹಿಮೆ ನೀವು ಕಾಣುವರಾಗಿರ್ತೀರಿ. ಇಲ್ಲಿ ತನಕ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅಂದರೆ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಈ ಒಂದು ಮಾತು, ಯೇಸು ಕ್ರಿಸ್ತನು ಒಂದು ಲಾಜರನು ಸತ್ತಿರುವಾಗ ಒಂದು ಮಾರ್ತ ಮತ್ತು ಮರಿಯಳು ಆ ಸಮಾಧಿ ಹತ್ರ ಬಂದಿರುವಾಗ, ಆಗ ಆ ಮಾರ್ತ ಮತ್ತು ಮರಿಯಳು, ಗುರುವೇ, ನೀನು ದೇವರಲ್ಲಿ ಏನು ಬೇಕಾದರೂ ಕೇಳಿಕೊಂಡರೂ ದೇವರು ಅದನ್ನು ನೆರವೇರಿಸ್ತಾನೆ ಎಂಬುದಾಗಿ ನಾವು ನಂಬುತ್ತೇವೆ ಎಂದಿದಾಗ, ನೀನು ನಂಬಿದರೆ ದೇವರ ಮಹಿಮೆ ಕಾಣುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಾಗ, ಆ ಒಂದು ಮಾರ್ತ ಮತ್ತು ಮರಿಯಳು ದೇವರು ಯೇಸು ಕ್ರಿಸ್ತನು ಹೇಳಿದಂಥ ಆ ಮಾತಿಗೆ ಅವರು ನಂಬುತ್ತಾರೆ. ದೇವರು ನೀನು ಪ್ರಾರ್ಥನೆ ಏನಾದರೂ ಬೇಡಿಕೊಂಡ್ರೆ ಅದು ದೇವರಿಗೆ ಅನುಗ್ರಹಿಸ್ತಾನೆ ಎಂಬುದಾಗಿ ನಾವು ನಂಬುತ್ತೇವೆ ಎಂಬುದಾಗಿ ಮಾರ್ತ ಮರಿಯಳು ನಂಬಿದಾಗ, ಆ ದೇವರು ಆ ಸತ್ತಂಥ ಲಾಜರನ್ನು ಆ ಒಂದು ಸಮಾಧಿಯಿಂದ ಜೀವಿತವಾಗಿ ತೆಗೆದುಕೊಂಡು ಬಂದಿದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಕರ್ತನಲ್ಲಿ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಪರಿಸ್ಥಿತಿಗಳು ಸತ್ತದೇ ಆಗಿದ್ದರೆ, ನಿಮ್ಮ ಯಾವುದೇ ಕೆಲಸಗಳು ಆಗದೇ ಇರದಿರುವಾಗ, ನಿಮ್ಮ ಪರಿಸ್ಥಿತಿಗಳೆಲ್ಲ ಪುರ ಸತ್ತಂಥ ಸಮಸ್ಯೆಗಳಿಂದ ತುಂಬಿದಾದರೆ, ಇವತ್ತು ನೀನು ದೇವರಲ್ಲಿ ನಂಬಿಕೆ ಇಡುವುದಾದರೆ ಖಂಡಿತ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ದೇವರ ಮಹಿಮೆ ನೀ ಕಾಣಬೇಕಾದರೆ ಫಸ್ಟ್ ಆಫ್ ಆಲ್ ನೀ ಏನು ಮಾಡಬೇಕಂದ್ರೆ ದೇವರ ಮೇಲೆ ನಂಬಿಕೆ ಇಡಬೇಕು. ಆ ನಂಬಿಕೆ ನಿನ್ನನ್ನು ಏನು ಮಾಡುತ್ತೆ? ಮಹಿಮೆಯನ್ನು ನೋಡುವಂತೆ ಮಾಡುತ್ತೆ. ಆ ಮಹಿಮೆ ನೋಡಬೇಕಾದರೆ ನಾವು ದೇವರ ವಾಕ್ಯ ನಾವು ಓದಬೇಕು. ದೇವರ ಮೇಲೆ ನಂಬಿಕೆ ಬರಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ದೇವರ ವಾಕ್ಯವನ್ನು ಓದಬೇಕು. ಅದೇ ರೀತಿ ಕರ್ತನೆ ದೇವರ ಮಕ್ಕಳೇ, ದೇವರ ಈ ವಾಕ್ಯವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಮಾರ್ತ ಮರಿಯಳಿಗೆ ಹೇಳಿದಂತೆ ದೇವರು ನಮಗೂ ಕೂಡ ಹೇಳ್ತಾ ಇದ್ದಾರೆ, ಇವತ್ತು ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ ಅಂತೇಳಿ. ಅದ್ಭುತವಾದ ದೇವರ ಈ ವಚನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ನೀವೆಲ್ಲರೂ ದೇವರನ್ನು ನಂಬಿ ಆತನ ವಚನದಲ್ಲಿ ನಂಬಿಕೆ ಇಟ್ಟು ಆತನ ಮಹಿಮೆಯನ್ನು ಕಾಣುವಂತೆ ದೇವರು ಆಶೀರ್ವಾದ ಮಾಡಬೇಕೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ದೇವರು ಈ ವಾಗ್ದಾನ ವಚನವನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ದೇವರು ಈ ಒಂದು ಪ್ರಾರ್ಥನೆ ಈ ಒಂದು ವಚನ ನಮ್ಮ ಜೀವಿತದಲ್ಲಿ ಉನ್ನತವಾಗಿ ಅಭಿಷೇಕ ಮಾಡಿ ಆಶೀರ್ವಾದ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ರಾಜ. ಹೌದು ಕರ್ತನೆ, ಇವತ್ತಿನ ವಾಗ್ದಾನ ವಚನಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ನಂಬಿದರೆ ನಿನ್ನ ಮಹಿಮೆ ನಾವು ಕಾಣುತ್ತೆ ಎಂಬುದಾಗಿ ಹೇಳಿದೆಯೋ 11:40. ಈ ವಾಗ್ದಾನ ವಚನ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡು. ಹೌದು ಕರ್ತನೆ, ಅನೇಕ ಜನರು ನಂಬದೇ ಇರುವಾಗ ಕರ್ತನೆ ಎಲ್ಲರೂ ನಿನ್ನ ನಂಬುವಂತೆ, ನಿನ್ನ ಮಹಿಮೆ ನೋಡುವಂತೆ ಕೃಪೆ ಮಾಡು. ಯೇಸು ನಾಮದಲ್ಲಿ ಈ ವಾಕ್ಯ ನಮ್ಮ ಜೀವಿತಕ್ಕೆ 30ಕ್ಕೆ 60, 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನಾವು ಅದ್ಭುತವಾಗಿ ನಿನ್ನ ಸಾಕ್ಷಿ ಮಕ್ಕಳಾಗಿ ನಿನ್ನ ನಾಮವನ್ನು ಬಲಪಡಿಸಿ ನಾವು ಎಲ್ಲರಿಗಿಂತ ನಿನ್ನ ಸಾಕ್ಷಿ ಮಕ್ಕಳಾಗಿ ಬದುಕುವಂತೆ ನೀನು ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿನ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಪರಲೋಕದ ಪ್ರೀತಿಯುಳ್ಳ ತಂದೆ. ಆಮೇನ್. Digital access a fundamental right in landmark judgment. Supreme Court issues directions to East KYC. ನಮ್ಮ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಿ. ನಾನು ಪಾಸ್ಟರ್ ಪ್ರವೀಣ್ ಕುಮಾರ್, ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ. ದೇವರ ನಮಗೆ ಸ್ತೋತ್ರವಾಗಲಿ. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್.